ನಮಸ್ಕಾರ ವೀಕ್ಷಕರೇ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಯಾರೇನೇ ಮಾಡಲಿ ಕಾಲಚಕ್ರ ತನ್ನ ಪಾಡಿಗೆ ತಾನೇ ತಿರುಗ್ತಾ ಇರುತ್ತೆ. ಕಾಲಕ್ಕೆ ತಕ್ಕಂತೆ ಮನುಷ್ಯ ಬದಲಾಗ್ತಾನೆ, ಅವನ ಆಹಾರ ಪದ್ಧತಿಗಳು ಬದಲಾಗ್ತವೆ. ಆದರೆ ಕಾಲ ಯಾವುದೇ ಇರಲಿ, ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡ್ಕೊಳ್ಳೋದು? ಚಿಂತೆ ಬೇಡ. ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ ಅವರೇ, ಇಂದಿನ ದಿನ ನಮಗೆ ಯಾವ ಒಂದು ಸಮಸ್ಯೆಯ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ದಿವಸ ಈ ಪಾರ್ಶ್ವವಾಯು ಅಂತ ಹೇಳ್ತೀವಿ, ಲಕ್ವಾ ಅಂತ ಹೇಳಿ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಪ್ಯಾರಲೈಸಿಸ್ ಅಂತ ಹೇಳಿ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಪಾರ್ಶ್ವವಾಯು ಅಥವಾ ಈ ಲಕ್ವಾ ಅನ್ನೋದು ಮುಖ್ಯವಾಗಿ ಯಾರಿಗೆ ಬರುತ್ತೆ ಅಂತ ಹೇಳಿ, ಇದು ಹೆಚ್ಚು ಹೈಪರ್ ಟೆನ್ಷನ್ಸ್ ಅಥವಾ ಲೋ ಬಿ ಪಿ ಇರೋರಿಗೆ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಹೈಪರ್ ಟೆನ್ಷನ್ಸ್ ಹೆಚ್ಚು ಬಿ ಪಿ ಇರೋರಿಗೆ, ಬ್ಲಡ್ ಪ್ರೆಷರ್ ಇರೋರಿಗೆ, ಹೈ ಬ್ಲಡ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅವರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಅದಲ್ಲದೆ ವಯಸ್ಸಾದವ್ರಿಗೆ ಮಾತ್ರ ಬರುತ್ತೆ ಅಂತ ಏನಾದರೂ ಇದೆಯಾ? ಇಲ್ಲ, ಆ ಥರ ಏನಿಲ್ಲ. ಇದು ಮಧ್ಯ ವಯಸ್ಸಿನಲ್ಲಿ ಕೂಡ ಬರ್ಬೋದು. ಬಿಟ್ವೀನ್ ದ ಏಜ್ ಒಂದು 22ರಿಂದ 30 ವರ್ಷಗಳಲ್ಲಿ ಕೂಡ ಬರುತ್ತೆ. ಹಾಗೆಯೇ ಇದು ಕಂಟಿನ್ಯೂಷನ್ ಆದ್ರೂ ಆಗುತ್ತೆ ಕೆಲವೊಂದು ಸಾರಿ, ಅಂದರೆ 30ರಿಂದ 60 ವರ್ಷದೊಳಗೂ ಆಗ್ಬೋದು. ಇದು ಯಾಕೆ ಆಗುತ್ತೆ ಅಂತಂದರೆ, ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂಥ ಆಹಾರ, ನಾವು ಪಾಲಿಸುವಂಥ ಶಿಸ್ತು, ಮತ್ತು ಅದಲ್ಲದೆ ನಾವು ಯಾವ ಎಕ್ಸಸೈಸಸ್ ಮಾಡಲಾರ್ದೇ ಹಾಗೆಯೇ ಮನೇಲಿ ಕೂತ್ಕೊಂಡು ಉಪ್ಪಿನಾಂಶವನ್ನು ಹೆಚ್ಚು ನಾವು ತೆಗೆದುಕೊಂಡಾಗ, ಸೇವಿಸಿದಾಗ ಈ ಒಂದು ತೊಂದರೆ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ವ್ಯಾಯಾಮವನ್ನು ಯಾವಾಗಲೂ ಒಂದು ಸಾರಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಬರಬೇಕು. ಈಗ ಸ್ವಲ್ಪ ಏನೋ ವ್ಯಾಯಾಮದಿಂದ ಚೆನ್ನಾಗಿ ಆಗಿದ್ದೀನಿ ಅಂತ ಹೇಳಿ ಬಿಟ್ಬಿಡ್ತಾರೆ, ಮತ್ತು ಅದನ್ನು ಕಂಟಿನ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಏನೊಂದು ಪದ್ಧತಿ ಇದೆ, ಇದು ತಪ್ಪು ಅಂತ ಹೇಳ್ಬೋದು. ಮತ್ತು ಅದಲ್ಲದೆ ಹೆಚ್ಚು ಬಿ ಪಿ ಇರೋರಿಗೆ ನಾನು ಹೇಳಿದೆ ಈ ಒಂದು ತೊಂದರೆ ಕಂಡುಬರುತ್ತೆ ಅಂಥೇಳಿ. ಅದಲ್ಲದೆ ಡಯಾಬಿಟೀಸ್ನಲ್ಲಿ ಈ ಒಂದು ತೊಂದರೆ ಕೂಡ ಕಂಡುಬರುತ್ತೆ. ಯಾಕಂತಂದರೆ ಕೆಲವೊಂದು ಅಂಗಾಂಗಗಳು, ಈಗ ಹಾರ್ಟ್ ಆಗಿರ್ಬೋದು, ಕಣ್ಣಾಗಿರ್ಬೋದು, ಅಥವಾ ಕೈಯಲ್ಲಿ ಸ್ವಾಧೀನ, ಅಂದರೆ ಈ ಒಂದು ನರದ ಶಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ ಡಯಾಬಿಟೀಸ್ನವ್ರಿಗೆ. ಆ ಸಮಯದಲ್ಲಿ ಕೂಡ ಈ ಒಂದು ಲಕ್ವಾ ಅಟ್ಯಾಕ್ ಆಗ್ಬೋದು, ಅಥವಾ ಪ್ಯಾರಲೈಸಿಸ್ ಅಂತ ಏನು ಹೇಳ್ತೀವಿ. ಸೊ ಇವತ್ತು ನಾವು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡ್ಬಿಟ್ಟು ಧ್ಯಾನ ವಹಿಸಿ ಇವತ್ತಿನ ಸಂಚಿಕೆಯನ್ನು ನೋಡಿ ಅದನ್ನು ಬರೆದಿಟ್ಕೊಳ್ಳಿ. ಅದನ್ನು ಇವತ್ತು ಯಾರಿಗೂ ಹೆಲ್ಪ್ ಆಗಲಿಲ್ಲ ಅಂದರೆ ಯಾರಿಗೋ ಒಬ್ರು ಕಷ್ಟ ಕಾಲದಲ್ಲಿದ್ದಾಗ ಇಂಥ ಒಂದು ಏನಾದರೂ ಆ ಸಮಸ್ಯೆ ಇದ್ದರೆ ಅವರಿಗೆ ತಿಳಿಸ್ಕೊಡ್ಬೋದು. ಆ ಒಂದು ಪ್ರಯೋಗಗಳನ್ನು ಇವ್ರು ಹೇಳ್ಕೊಡ್ಬೋದು. ಅದನ್ನು ನೀವು ದಯವಿಟ್ಟು ನೋಡಿ ಅದನ್ನು ಬರ್ಕೊಳ್ಳಿ. ಮತ್ತು ಅದಲ್ಲದೆ ಇದು ಇನ್ನೂ ಯಾರಿಗೆ ಬರಬಹುದು, ಯಂಗ್ ಏಜ್ನಲ್ಲಿ ಕೆಲವ್ರಿಗೆ ಬಂದಿರುತ್ತೆ, ಹೈ ಆಲ್ಕೋಹಾಲ್ ಟೇಕರ್ಸ್ ಇರ್ತಾರೆ, ಅಂತಂದರೆ ಮದ್ಯಪಾನವನ್ನು ಹೆಚ್ಚು ಮಾಡೋರಿಗೆ ಈ ಒಂದು ತೊಂದರೆ ಕಾಣ್ಕೊಳ್ಳುತ್ತೆ. ಮತ್ತು ಅದಲ್ಲದೆ ಲಿವರ್ ಡ್ಯಾಮೇಜ್ ಆದಾಗ ಲಕ್ವಾ ಏನಾರು ಆಯಿತು ಅಂತಂದರೆ ಅದನ್ನು ಕ್ಯೂರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಕೆಲವೊಂದು ಆಹಾರಗಳು ಲಿವರಿಗೆ ಬೇಕಾಗುತ್ತೆ, ಈ ಒಂದು ಏನು ಲಕ್ವಾ ಆಗಿರುತ್ತೆ ಅದಕ್ಕೆ ಆಹಾರ ಒಳ್ಳೆಯದಿಲ್ಲ. ಸೊ ಈ ರೀತಿ ಅನ್ಕಾಂಬಿನೇಷನ್ ಆಗಿರೋದ್ರಿಂದ ಈ ಒಂದು ತೊಂದರೆ ಆಗುತ್ತೆ. ಮತ್ತು ಅದಲ್ಲದೆ ಮಸಾಜ್ ಅನ್ನೋದೇನಿದೆ, ಇದು ತುಂಬ ಉತ್ತಮವಾದಂಥ ಒಂದು ಸಲಹೆ. ಮಸಾಜನ್ನು ನೀಟಾಗಿ ಮೃದುವಾಗಿ ಮಸಾಜ್ ಮಾಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ತೆಗೆದುಕೊಳ್ಳುವಂಥ ಆಹಾರ ಕೂಡ ತಂಪಾದ ಆಹಾರಗಳಾಗಿರಬೇಕು, ಹೆಚ್ಚು ಹೀಟ್ ಕೊಡುವಂಥ ಆಹಾರಗಳು ಆಗಿರಬಾರ್ದು. ಅದಲ್ಲದೆ ನೀವು ಮಾಂಸಾಹಾರಿಗಳಾಗಿದ್ದರೆ ಸ್ವಲ್ಪ ಮಾಂಸಾಹಾರವನ್ನು ಕಡಿಮೆ ಮಾಡಬೇಕಾಗತ್ತೆ. ಸಸ್ಯಾಹಾರಿಯನ್ನು ಹೆಚ್ಚಾಗಿ ನೀವು ತಗೊಳ್ಬೇಕು. ಸಸ್ಯಾಹಾರದಲ್ಲಿ ಆದಷ್ಟು ಮೊಳಕೆ ಸ್ಪ್ರೌಟೆಡ್ ಏನು ಆಹಾರಗಳಿದೆ, ಅದರಲ್ಲಿ ಸೋಯಾಬೀನ್ ತುಂಬ ಒಳ್ಳೆಯದು, ಹೆಸರು ಕಾಳು ಸ್ಪ್ರೌಟ್ ಮಾಡಿರೋದು ಒಳ್ಳೆಯದು. ಇಂಥ ಆಹಾರವನ್ನು ತೆಗೆದುಕೊಳ್ಳಿ. ಮತ್ತು ಆದಷ್ಟು ಕೋಸಂಬರಿಯನ್ನು, ಸಲಾಡನ್ನು, ಆಮೇಲೆ ರಾ ವೆಜಿಟೇಬಲ್ಸ್ ಅಂತ ನಾವೇನು ಹೇಳ್ತೀವಿ, ಕಟ್ ಮಾಡ್ಕೊಂಡಿರೋಂಥ ಸಲಾಡ್ ಆಗಿರ್ಬೋದು, ಆದಷ್ಟು ಹೆಚ್ಚು ಸ್ವೀಟ್ ಮತ್ತು ಕ್ರೀಮನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಮಿಲ್ಕ್ ಪ್ರಾಡಕ್ಟ್ಸನ್ನು ತೆಗೆದುಕೊಳ್ಬೋದು, ಆದರೆ ಮಿಲ್ಕ್ ಪ್ರಾಡಕ್ಟ್ಸ್ನಲ್ಲಿ ಸಕ್ಕರೆ ಹಾಕಿ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಇಷ್ಟು ನೀವು ಮಾಡ್ತಾ ಬನ್ನಿ. ಆದಷ್ಟು ಪ್ಲೇನ್ ಫಾರ್ಮ್ನಲ್ಲಿ ತೊಗೊಳ್ಳೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಆಮೇಲೆ ಮಜ್ಜಿಗೆಯನ್ನು ಕುಡಿಯೋದು ತುಂಬ ಉತ್ತಮ. ಪ್ಯಾರಲೈಸಿಸ್ಗೆ ಮಜ್ಜಿಗೆ ಒಂದು ಅಮೃತ ಅಂತ ಹೇಳಿ. ಸೊ ಇದನ್ನು ನೀವು ಪರಿಪಾಲಿಸ್ತಾ ಬಂದರೆ ಈ ಒಂದು ಏನು ಈ ಪ್ಯಾರಲೈಸಿಸ್ ಅನ್ನೋ ತೊಂದರೆ ಇದೆ ಇದರಿಂದ ಹೊರಬರ್ಬೋದು. ಕೊನೆಯದಾಗಿ ಇನ್ನೊಂದು ಸಲಹೆ ಏನು ಅಂತಂದರೆ, ನೀವು ಯಾವಾಗ ಈ ಪ್ಯಾರಲೈಸಿಸ್ ಆಗಿರುತ್ತೆ ಆವಾಗ ಆದಷ್ಟು ಒಂದು ಆರಾಮವನ್ನು ತೆಗೆದುಕೊಳ್ಳೋದು, ಆದಷ್ಟು ಮಸಾಜನ್ನು ಮಾಡ್ಕೊಳ್ಳೋದು, ಇದನ್ನು ನೀವು ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ.
ಆ ಸಮಯದಲ್ಲಿ ಹೆಚ್ಚು ಓಡಾಟ ಮಾಡೋದು, ಆಯಾಸ ಮಾಡ್ಕೊಳ್ಳೋದು, ಬ್ಲಡ್ ಪ್ರೆಷರ್ ಎಷ್ಟು ಹೆಚ್ಚಾಗುತ್ತೆ ಇವರಿಗೆ ಆ ಸಮಯದಲ್ಲಿ ಇನ್ನೂ ಹೆಚ್ಚು ತೊಂದರೆ ಆಗ್ಬೋದು. ಸೊ ಆದ್ದರಿಂದ ಅಂದರೆ ಕೆಲವೊಂದು ಟೈಮ್ ಕೊಲ್ಯಾಪ್ಸ್ ಆಗ್ಬೋದು, ಒಂಥರ ಮೂರ್ಛೆ ರೋಗ ಕೂಡ ಅಂಟ್ಕೊಳ್ಬಹುದು. ಯಾಕಂದರೆ ಯಾವಾಗ ಮನುಷ್ಯ ಕೆಲಸ ಮಾಡ್ತಾ ಇರ್ತಾನೆ ಆ ಒಂದು ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಸ್ವಾಧೀನವನ್ನು ಕಳೆದುಕೊಂಡಾಗ ಮನುಷ್ಯನಲ್ಲಿ ಹೈಪರ್ ಟೆನ್ಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಏನಪ್ಪ ಇಷ್ಟು ಚೆನ್ನಾಗಿದೆ ಸಡನ್ ಆಗಿ ಇದಾಯ್ತಲ್ಲ ಅಂತ ಹೇಳಿ ಆ ಸಮಯದಲ್ಲಿ ಅದೊಂದು ಆತಂಕ ಒಳಗಾಗ್ಬಿಡ್ತಾರೆ. ಅದನ್ನು ಆತಂಕ ಪಡುವಂಥ ಒಂದು ಏನು ಸಮಸ್ಯೆ ಇದೆ ಅದರಿಂದ ಹೊರಗೆ ಬರಬೇಕು. ಅದನ್ನ ನಂತರ ಈ ಒಂದು ಏನು ಧೈರ್ಯದಿಂದ ಆಗಿದೆ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋದೊಂದು ಮನೋಭಾವನೆಯನ್ನು ಇಟ್ಕೊಂಡು ಅದನ್ನು ನಾವು ಚೆನ್ನಾಗಿ ಆಗ್ತೀನಿ ಇದರಿಂದ ಅಂತ ಹೇಳಿ ಈ ಒಂದು ಏನು ನಾವು ಇವತ್ತು ಪ್ರಯೋಗಗಳನ್ನು ತೋರಿಸ್ತಾ ಇದ್ದೀವಿ, ಮಸಾಜ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಥವಾ ಒಂದು ಏನು ಕಷಾಯನೇ ಆಗಿರ್ಬೋದು, ಇವನ್ನ ನೀವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಇದನ್ನು ನೀವು ದಯವಿಟ್ಟು ಪರಿಪಾಲಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈ ಪಾರ್ಶ್ವವಾಯು ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಈ ಸಮಸ್ಯೆ ಬಂದಾಗ ನಾವೇನೆಲ್ಲ ಕ್ರಮಗಳನ್ನ ತೆಗೆದುಕೊಂಡ್ರೆ ಇದನ್ನ ನಿಯಂತ್ರಿಸ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಇದೇ ಸಮಸ್ಯೆಗೆ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮನೆ ಔಷಧನ ತಯಾರಿಸ್ಬೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಅಳವಿ, ಜೇನುತುಪ್ಪ, ತುಳಸಿ ಎಲೆ, ಬಜೆ ಮತ್ತು ಒಣಶುಂಠಿ ಪುಡಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಬನ್ನಿ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಬಿಸಿನೀರನ್ನು ಹಾಕ್ಕೊಳ್ಬೇಕು. ಕಾಲು ಚಮಚದಷ್ಟು ಬಜೆ, ಇದನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ಬೇಕು. ಒಣ ಶುಂಠಿ ಪುಡಿ ಕಾಲು ಚಮಚ. ಕೆಲವರು ವೀಕ್ಷಕರೆಲ್ಲ ಅನ್ಕೊಂಡಿರ್ಬೋದು ಏನಪ್ಪ ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಅಂದರೆ ಸಾಮಗ್ರಿಗಳು ತುಂಬ ಸರಳವಾಗಿದೆ, ನಾವೇ ಮಾಡ್ಕೊಂಡು ಬಿಡ್ಬೋದು ಒಂದ್ಸರಿ ನೋಡಿದ ಮೇಲೆ ಅಂತ. ಇಲ್ಲಿ ಮುಖ್ಯವಾಗಿ ನಾವು ಎಷ್ಟು ಪ್ರಪೋರ್ಷನ್ದಲ್ಲಿ ಅಂದರೆ ಎಷ್ಟು ನಾವು ಅದನ್ನು ಯೂಸ್ ಮಾಡ್ತೀವಿ, ಬಳಕೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಮತ್ತು ಅದಲ್ಲದೆ ಯಾರು ಈಗ ಶುಂಠಿ ಪುಡಿಯನ್ನು ಹೆಚ್ಚು ಹಾಕಿದಾಗ ಯಾವ ಒಂದು ಆ್ಯಕ್ಷನ್ ಆಗುತ್ತೆ ಬಾಡಿಯಲ್ಲಿ, ಅಥವಾ ನಾವು ಈ ಬಜೆಯನ್ನು ಹಾಕಿದಾಗ ಏನಾಗುತ್ತೆ, ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೇ ನಾನು ಹೇಳ್ತಾ ಇರ್ತೀನಿ ಇದನ್ನು ಕಾಲು ಚಮಚ ಹಾಕಿ, ಇದನ್ನು ಕಾಲು ಚಮಚ ಮಾತ್ರ ಹಾಕಿ ಅಂತ ಹೇಳಿ. ಹೆಚ್ಚು ಅದನ್ನು ಬಳಸಿದಾಗ ಇದು ಅದರ ಅಂಶ ಜಾಸ್ತಿ ಆದಾಗ ಕೆಲವೊಂದು ಪ್ರಾಡಕ್ಟ್ಗಳು ನಾವೇನು ಇದು ಈ ಸಾಮಗ್ರಿಗಳೇನಿದೆ ಅದರ ಒಂದು ಫಲಿತಾಂಶ ಕಡಿಮೆ ಆಗಿ ಹೋಗ್ಬಿಡುತ್ತೆ, ಅದರ ರಿಸಲ್ಟ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಯಾವ ಸಮಸ್ಯೆಗೆ ಎಷ್ಟು ಹಾಕ್ಬೇಕಂತ ಒಂದು ಗೊತ್ತಿರುತ್ತಲ್ವಾ ನಿಮ್ಗೆ, ಆದ್ರಿಂದ ಹೌದು. ಈಗ ಇದಕ್ಕೆ ತುಳಸಿ ಎಲೆ ಒಂದು 4 ರಿಂದ 5 ತುಳಸಿ ಎಲೆಯನ್ನ ಹಾಕ್ಬೇಕು. ಹಾಕಿದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಸಮಯದಲ್ಲಿ ನಾವು ಜೇನುತುಪ್ಪವನ್ನ ಹಾಕಿ ಇಳಿಸ್ಬೇಕು. ಇದು ಮುಗೀತದೆ ಇಷ್ಟೇ, ಇದನ್ನ ಮತ್ತೆ ಕುದಿಸೋ ಹಾಗಿಲ್ಲ. ಹೌದು. 1 ಚಮಚದಷ್ಟು ಜೇನುತುಪ್ಪವನ್ನ ಹಾಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ, ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕು ಒಂದು ಗ್ಲಾಸ್ನಲ್ಲಿ. ಇದು ಸಿದ್ಧವಾದ ಮೇಲೆ ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ಅಳವಿಯನ್ನು ಹಾಕ್ಕೊಳ್ಬೇಕು. ಅಳವಿ ನಾನು ಮೊದಲೇ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಇದು ಸ್ವಲ್ಪ ದೇಹಕ್ಕೆ ಉಷ್ಣತೆಯನ್ನು ತಂದುಕೊಡುತ್ತೆ. ಸೊ ಇದು ಬಿಸಿ ಇರುವಾಗಲೇ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಕಲಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಹಾಗೆ ಇಡಬೇಕು. ಆ ಅಳವಿ ಸ್ವಲ್ಪ ಅರಳ್ಕೊಳ್ಳುತ್ತೆ ಮತ್ತು ಅದು ದಪ್ಪ ಆಗುತ್ತೆ. ಅದಾದಮೇಲೆ ಇದನ್ನು ನೀವು ಬಿಸಿ ಬಿಸಿಯಾಗಿ ಕುಡಿಬೇಕಾಗತ್ತೆ. ಮತ್ತು ಅಳವಿ ಬಾಯಲ್ಲಿ ಬಂದಾಗ ಅದನ್ನು ಕಚ್ಚಿ ತಿನ್ನುವಂಥ ಅಭ್ಯಾಸ ರೂಢಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಅಂತೇಳಿ ಹೇಳ್ಬೋದು. ಈ ಒಂದು ಏನು ಲಕ್ವ ಆಗಿರುತ್ತೆ, ಈ ಪ್ಯಾರಲೈಸಿಸ್ ಅನ್ನೋ ಒಂದು ಏನು ಸಮಸ್ಯೆ ಆದಾಗ ಇದನ್ನು ಕುಡಿಯೋದ್ರಿಂದ ಬಾಡಿಯಲ್ಲಿ ಉಷ್ಣತೆಯನ್ನು ತರುತ್ತೆ. ಮತ್ತು ಅದಲ್ಲದೆ ಎಲ್ಲಿ ಈ ಮಸಲ್ಸ್ ಅನ್ನು ಹಿಡ್ಕೊಂಡಿರುತ್ತೆ, ನರಗಳು ಹಿಡ್ಕೊಂಡಿರ್ತವೆ, ಅವನ್ನ ಸಡಿಲತೆಗೊಂಡು ಮತ್ತು ನಿಮ್ಮ ಕೈ ಮೂಮೆಂಟ್ಸ್ಗಳು ಅಥವಾ ಕಾಲು ಮೂಮೆಂಟ್ಗಳು ಏನಿರುತ್ತೆ ಇದು ತುಂಬ ಸರಳವಾಗಿ ಮಾಡುವಂಥ ಕೆಲಸ ಈ ಒಂದು ಕಷಾಯ ಮಾಡುತ್ತೆ. ಇದನ್ನು ಮನೆಯಲ್ಲಿ ಮಾಡಿದರ ಉಪಯೋಗವನ್ನು ತೆಗೆದುಕೊಳ್ಳಿ. ವೀಕ್ಷಕರೇ, ಇವತ್ತು ನಾವು ತಿಳಿಸಿದಂಥ ಈ ಒಂದು ತುಳಸಿ ಎಲೆ, ಶುಂಠಿ ಪುಡಿ ಮತ್ತು ಅದಲ್ಲದೆ ಅಳವಿ, ಜೇನುತುಪ್ಪ ಹಾಗೂ ಈ ಬಜೆಯನ್ನು ಹಾಕಿ ಮಾಡಿದಂಥ ಕಷಾಯ ಈಗ ಸಿದ್ಧವಾಗಿದೆ. ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ಅಳವಿ, ಜೇನುತುಪ್ಪ, ತುಳಸಿ ಎಲೆ, ಬಜೆ ಮತ್ತು ಒಣಶುಂಠಿ ಪುಡಿ.
ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ನೀರು, ಬಜೆ, ಒಣಶುಂಠಿ ಪುಡಿ, ತುಳಸಿ ಎಲೆ, ಜೇನುತುಪ್ಪವನ್ನು ಹಾಕಿ ಕಾಯಿಸಿ ಶೋಧಿಸಿಕೊಂಡು ಇದಕ್ಕೆ ಅಳವಿಯನ್ನು ಬೆರೆಸಿಕೊಂಡರೆ ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಈ ಒಂದು ಸಮಸ್ಯೆಗೆ ಒಂದು ಸರಳವಾದ ಮನೆ ಔಷಧ ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಅದು ಏನು, ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ ಬನ್ನಿ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಸಮಸ್ಯೆಗೆ ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಬೇಕಾಗಿರುವಂತ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಣ್ಣೆ, ನೀಲಗಿರಿ ತೈಲ, ತುಳಸಿ ಎಲೆಗಳು ಹಾಗೂ ಪಪ್ಪಾಯಿ ಎಲೆ, ಇಷ್ಟು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು. ಇದನ್ನ ಮಾಡೋದು ತುಂಬಾ ಸುಲಭ. ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. 5 ಚಮಚದಷ್ಟು ಬೇವಿನ ಎಣ್ಣೆ, 2 ಚಮಚದಷ್ಟು ನೀಲಗಿರಿ ತೈಲ, ಇದಕ್ಕೆ ಒಂದು ಚಿಕ್ಕ ಪಪ್ಪಾಯಿ ಎಲೆಯನ್ನು ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಸಿದ್ಧವಾದಂಥ ತೈಲವನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಈ ತೈಲದಲ್ಲಿ ಏನು ಈ ಪಪ್ಪಾಯಿ ಎಲೆ ಇರುತ್ತೆ ಅದನ್ನು ನಾವು ತೆಗೆದು ಬಿಡಬೇಕು. ಬರೀ ತೈಲವನ್ನು ಮಾತ್ರ ಶೇಖರಿಸಿ ಇಟ್ಕೊಳ್ಬೇಕು. ತುಂಬ ಉಪಯುಕ್ತವಾದಂತಹ ಎಣ್ಣೆ ಇದು. ಇದನ್ನು ಯಾರಿಗೆ ಈ ಒಂದು ಪಾರ್ಶ್ವವಾಯು ಅಥವಾ ಲಕ್ವ ಅಂತ ನಾವೇನು ಹೇಳ್ತೀವಿ ಆಗಿರುತ್ತೆ, ಅವರಿಗೆ ಸರಿಯಾಗಿ ಇದನ್ನು ಮೃದುವಾಗಿ ನೀವು ಮಸಾಜ್ ಮಾಡ್ತಾ ಬಂದರೆ ತುಂಬ ಒಳ್ಳೆಯ ಒಂದು ಫಲಿತಾಂಶವನ್ನು ಇದು ತಂದುಕೊಡುತ್ತೆ. ಈ ಎಣ್ಣೆ ಈ ಥರ ನಾವು ಸೋಸ್ಕೊಂಡ ನಂತರ ಇದಕ್ಕೆ ನಾವು ತುಳಸಿ ಎಲೆಯನ್ನು ಇದಕ್ಕೆ ಹಾಕ್ಬಿಟ್ಟು 2 ರಿಂದ 3 ತುಳಸಿ ಎಲೆಯನ್ನು ಹಾಕ್ಬಿಟ್ಟು ಹಾಗೆ ಒಂದು 2 ರಿಂದ 3 ಗಂಟೆಗಳ ಕಾಲ ಹಾಗೆ ಇಡಬೇಕು. ಅದನ್ನು ನಂತರ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈ ಬಿಸಿ ಇರುವಾಗಲೇ, ಆ ಎಣ್ಣೆ ಬಿಸಿ ಇರುವಾಗಲೇ ನಾವು ಇದನ್ನು ಈ ಥರ ಹಾಕ್ಕೊಳ್ಬೇಕು. ಈಗ ಈ ಎಣ್ಣೆ ಸಿದ್ಧವಾಗಿದೆ. ಇದನ್ನು 2 ಗಂಟೆಗಳ ಕಾಲ ಹಾಗೆ ಇಟ್ಟು ಆ ತುಳಸಿಯಲ್ಲಿರುವಂಥ ಸತ್ವಗಳು ಅದರಲ್ಲಿ ಬಂದಾಗ ನಂತರ ನೀವು ಮಸಾಜನ್ನು ಮಾಡಬೇಕಾಗತ್ತೆ. ಯಾವಾಗಲೂ ಮಸಾಜ್ ಮಾಡುವಾಗ ಮೇಲಿನಿಂದ ಕೆಳಗಡೆ ಈ ಥರ ನೀವು ಮಸಾಜನ್ನು ಮಾಡ್ಕೊಳ್ಬೇಕು. ಹೆಚ್ಚು ಅದನ್ನು ರಬ್ಬು ಮಾಡಬಾರ್ದು. ಜಸ್ಟ್ ಮೃದುವಾಗಿ ನೀವು ಅದನ್ನು ಮಸಾಜ್ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು. ಇದನ್ನು ನೀವು 15 ರಿಂದ 20 ದಿವಸ ಮಾಡಿ ನಿಮಗೆ ಸರಿಯಾದ ನಂತರ ಮತ್ತೆ ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಕ್ರಮೇಣವಾಗಿ ಇದು ಸಂಪೂರ್ಣವಾಗಿ ನಿಮಗೆ ಏನು ಈ ಒಂದು ಲಕ್ವಾದ ತೊಂದರೆ ಇರುತ್ತೆ ಇದು ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಇದನ್ನು ಮಾಡಿ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಬೋದು. ಮತ್ತು ಅದಲ್ಲದೆ ಇವತ್ತು ಈ ಪಪ್ಪಾಯಿ ಎಲೆಯನ್ನು ಹಾಕಿರೋದ್ರಿಂದ ಇದರಲ್ಲಿ ಆ ಒಂದು ಶಕ್ತಿ ಅಂದರೆ ಐರನ್ ಮತ್ತು ಮ್ಯಾಗ್ನೇಷಿಯಂ ಎರಡೂ ಹೆಚ್ಚು ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಹೆಚ್ಚಿನ ರೂಪದಲ್ಲಿ ನೈಟ್ರೋಜನ್ ಯುಕ್ತವಾಗಿರುವಂಥ ಈ ಒಂದು ಎಲೆ ಅಷ್ಟು ತುಂಬ ಒಳ್ಳೆಯ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ಯಾವುದೇ ರೀತಿಯ ಮೈ ಮೇಲೆ ಕಲೆಗಳನ್ನು ಆಗಲಾರ್ದ ಹಾಗೆ ನೋಡ್ಕೊಳುತ್ತೆ. ಅದಲ್ಲದೆ ಎಲ್ಲಿ ಆ ಭಾಗದಲ್ಲಿ ನೋವು ಜಾಸ್ತಿ ಇರುತ್ತೆ, ಅದಲ್ಲದೆ ಎಲ್ಲಿ ಸ್ವಾಧೀನ ತಪ್ಪೋಗಿರುತ್ತೆ ಅಲ್ಲಿ ಕೂಡ ಆ ಕೈಗಳಿಗೆ ತುಂಬ ಉತ್ತಮವಾದಂಥ ಒಂದು ನವಚೇತನ, ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸ ಈ ಪಪ್ಪಾಯಿ ಎಲೆ ಮಾಡುತ್ತೆ. ವೀಕ್ಷಕರೇ, ಇದನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಆಗಿರ್ಬೋದು ಅಥವಾ ಮಧ್ಯ ವಯಸ್ಸಲ್ಲಿ ಆಗಿರುವಂಥ ಯುವಕರಿಗೇ ಆಗಿರ್ಬೋದು, ಒಂದು ಪಾರ್ಶ್ವವಾಯು ಆಗಿರ್ಬೋದು, ಅವರಿಗೆ ಇದು ತುಂಬ ಉತ್ತಮವಾದಂಥ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ಬ್ಲಡ್ ಪ್ರೆಷರ್ ಇದ್ದವ್ರಿಗೆ, ಸ್ವಲ್ಪ ಹೈಪರ್ ಟೆನ್ಷನ್ ಇದ್ದವ್ರಿಗೆ ಇದು ತುಂಬ ಉಪಯುಕ್ತವಾದಂಥದ್ದು. ಆದಷ್ಟು BP ಇದ್ದವರು ತಮ್ಮ ಒಂದು ಏನು ಆ ಒಂದು ಹೈಪರ್ ಟೆನ್ಷನ್ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ತದನಂತರ ಇಂಥ ಒಂದು ತೈಲವನ್ನು ಹಚ್ಚಿದಾಗ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬೋದು. ವೀಕ್ಷಕರೇ, ಇದನ್ನು ಮಾಡಿ ಮನೆಯಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ತುಳಸಿ ಎಲೆ, ಪಪ್ಪಾಯಿ ಎಲೆ, ಬೇವಿನ ಎಣ್ಣೆ ಹಾಗೂ ನೀಲಗಿರಿ ಎಣ್ಣೆ. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಬೇವಿನ ಎಣ್ಣೆ, ನೀಲಗಿರಿ ತೈಲ ಮತ್ತು ಪಪ್ಪಾಯಿ ಎಲೆಯನ್ನು ಹಾಕಿ ಕಾಯಿಸಿ ಒಂದು ಬಟ್ಟಲಿಗೆ ಹಾಕಿಕೊಂಡು ನಂತರ ತುಳಸಿ ಎಲೆ ಬೆರೆಸಿದರೆ ಪಾರ್ಶ್ವವಾಯು ಸಮಸ್ಯೆಗೆ ಮನೆ ಔಷಧ ಸಿದ್ಧ.